ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಆಡಳಿತ ಪೂರ್ತಿ ಕುಸಿದಿದೆ, ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್ ಸಭೆಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ಜೆಆರ್ ರವಿಕುಮಾರ್ ಪಟ್ಟಣ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ನಡೆದಿಲ್ಲ, ಆಡಳಿತ ವ್ಯವಸ್ಥೆ ಕುಸಿದಿದೆ, ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಚುರುಕುಗೊಳ್ಳಬೇಕು, ತಂಬಾಕು ಉತ್ಪನ್ನಗಳ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ 18 ವರ್ಷದೊಳಗಿನ ಮಕ್ಕಳಿಗೆ ತಂಬಾಕು ಉತ್ಪನ್ನ ವಸ್ತುಗಳನ್ನು ಮಾರಾಟ ಮಾಡಬಾರದೆಂದು ನಿಯಮವಿದ್ದರೂ ಸಹ ತಂಬಾಕು ಮಾರಾಟ ಮಾಡುವವರು ಪಾಲಿಸುತ್ತಿಲ್ಲ. ಇದನ್ನ ಪಂಚಾಯಿತಿಯವರು ಯಾಕೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ? ಇಲ್ಲಿಯವರೆಗೂ ಎಷ್ಟು ಅಂಗಡಿಗಳ ಮೇಲೆ ಪ್ರಕರಣ ದಾಖಲಿಸಿದ್ದೀರಿ? ಎಷ್ಟು ದಂಡ ವಸೂಲಿ ಮಾಡಿದ್ದೀರಿ? ಪಂಚಾಯಿತಿಗಳಲ್ಲಿ ಅವಧಿಗೆ ಸರಿಯಾಗಿ ಯಾವುದೇ ಕೆಲಸವಾಗುತ್ತಿಲ್ಲ. ಎಲ್ಲೆಂದರಲ್ಲಿ ಕಸದ ರಾಶಿಗಳು ಬಿದ್ದಿವೆ, ಸ್ವಚ್ಛತೆ ಕಣ್ಮರೆಯಾಗುತ್ತಿದೆ, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ, ಪರಿಶಿಷ್ಟ ಕಾಲೋನಿಗಳಿಗೆ ಅಭಿವೃದ್ಧಿ ಕೆಲಸಗಳು ಮರೀಚಿಕೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಾಗನೂರಹಟ್ಟಿ ಎಂಟಿ ಮಂಜುನಾಥ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಅವರು ಮಾತನಾಡಿ, ಪಟ್ಟಣ ಪಂಚಾಯಿತಿ ಸದಸ್ಯರುಗಳ ಸರ್ಕಾರದ ಆದೇಶದಂತೆ ಜರೂರಾಗಿ ಚಿರಾಸ್ತಿ ಮತ್ತು ಚರಾಸ್ತಿಯ ಮಾಹಿತಿಯನ್ನ ತಪ್ಪದೆ ನೀಡಬೇಕು ಎಂದು ಸರ್ವ ಸದಸ್ಯರಲ್ಲಿ ತಿಳಿಸಿದ್ದಾರೆ. ಹಾಗೇನೆ ಸರ್ಕಾರದ ಸುತ್ತೋಲೆಗಳ ಅನ್ವಯ ಮತ್ತು ಹಿರಿಯ ಅಧಿಕಾರಿಗಳ ಆದೇಶದಂತೆ ಕಾರ್ಯವನ್ನ ನಿರ್ವಹಿಸಬೇಕು ಎಂದು ಸಿಬ್ಬಂದಿ ವರ್ಗದವರಿಗೆ ತಿಳಿ ಹೇಳಿದ್ದಾರೆ. ನನ್ನ ಅವಧಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಮತ್ತು ಪಂಚಾಯಿತಿಯ ಅನುದಾನ ವ್ಯರ್ಥವಾಗದಂತೆ ಕಡಿಮೆ ವೆಚ್ಚದಲ್ಲಿ ಜಾತ್ರೆಯ ಕಾರ್ಯಗಳನ್ನು ನಡೆಸಿಕೊಂಡಿದ್ದೇವೆ ಮತ್ತು ಯಾವುದೇ ರೀತಿಯ ಹಗರಣಗಳಿಗೆ ಅನುವು ಮಾಡಿಕೊಡದಂತೆ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಎಂದು ಟಿ ಮಂಜುಳಾ ಶ್ರೀಕಾಂತ್ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಹೇಳಿದ್ದಾರೆ. ಅಕ್ಕ ನಮ್ಮ ಎಸ್ಸಿ ಕಾಲೋನಿ 8-9 ಆಮೇಲೆ ದೇವರಟ್ಟೆ ಒಂದೇ ಪರ್ಟಿಕ್ಯುಲರ್ ಆಗಿ ₹1 ಓಟು ಬೇರೆ ಇರಲಿಲ್ಲ. ನಾವೇ ಆಕ್ಸಿಡೆಂಟ್ ಇಲ್ಲ ಕೆಲಸ ಎಲ್ಲರೂ ಬೇಕು ಅನ್ನೋ ಮೀಟಿಂಗ್ ಅಲ್ಲ, ಪ್ರತಿಯೊಂದು ವಾರ್ಡ್ ನಲ್ಲಿ ಏನ್ ಕೆಲಸ ಆಗ್ತವೆ, ಏನಾಗಿಲ್ಲ, ಯಾವ ತರ ಯಾರು ನೋಡಿದ್ರ, ಬಂದು ಕೇಳಿದ್ರ, ಏನ್ ಕೆಲಸ ಇದೆ, ಮೂಲಭೂತ ಸೌಕರ್ಯ ದುಡ್ಡು ಬಂದ್ರೆ ಗ್ರಾಂಟ್ ಬಂದ್ರೆ ಎಲ್ಲ ಮಾಡಿ ಬೇರೆ ಪ್ರಶ್ನೆ. ಮೂಲ ನೀರು ಬೇಕು, ಚರಂಡಿ ಬೇಕು, ಬೆಳಕು ಬೇಕು, ಸೌಲಭ್ಯ ಏನ್ ಮಾಡಿದ್ರೆ ನಾವು ಈಗ ಟೋಟಲಿ 2 ವರ್ಷ ಆಗಿದೆ. ನಾವು ಒಂದು ಟೋಟಲಿ 2 ವರ್ಷ ಆಗಿದೆ. ಅಭಿವೃದ್ಧಿ ಒಂದು ವಾರ್ಡ್ ಯಾರು ದುಡ್ಡು ಕೊಟ್ಟಿಲ್ಲ, ಕೆಲಸ ಮಾಡಿಲ್ಲ, ಅದು ಹೋಗ್ಲಿ. ಅಟ್ಲೀಸ್ಟ್ ಬೆಳಕು, ನೀರು, ಕ್ಲೀನಿಂಗ್ ಅವರು ಮಾಡಿದ್ರೆ ನಮ್ಮ ಕೈ